ವೆಲ್ಕಮ್ ಬ್ಯಾಕ್. ಮೈಸೂರು ಬಿಜೆಪಿಯಲ್ಲಿ ಈಗ ನಾಯಕರ ಬಡಿದಾಟ ಶುರುವಾಗಿದೆ. ಸ್ಟೇಟ್ ಪಾಲಿಟಿಕ್ಸ್ಗೆ ಸಿಂಹ ಕೆರಳಿದ ಎಲ್ ನಾಗೇಂದ್ರ ಸಹಿತ ಮೈಸೂರು ಬಿಜೆಪಿಯಲ್ಲಿ ಈಗ ನಾಯಕರ ಬಡಿದಾಟ. ಸ್ಟೇಟ್ ಪಾಲಿಟಿಕ್ಸ್ಗೆ ಸಿಂಹ ಕೆರಳಿದ ಎಲ್ ನಾಗೇಂದ್ರ. ಮೈಸೂರು ರಾಜಕೀಯದಲ್ಲಿ ನಾಗೇಂದ್ರ ವರ್ಸಸ್ ಪ್ರತಾಪ್ ಸಿಂಹ. ಚಾಮರಾಜ ಕ್ಷೇತ್ರ ನನ್ನದೇ ಎಂದಿದ್ದಕ್ಕೆ ನಾಗೇಂದ್ರ ಕಿಡಿ. ಮಾಜಿ ಸಂಸದ ಪ್ರತಾಪ್ ಸಿಂಹ ಹಗಲು ಕನಸು ಕಾಣ್ತಿದ್ದಾರೆ. ಟಿಕೆಟ್ ವಿಚಾರ ಫೈನಲ್ ಮಾಡೋದು ಹೈಕಮಾಂಡ್. ಕಳೆದ 32 ವರ್ಷದಿಂದ ಪಕ್ಷಕ್ಕೆ ಕ್ಷೇತ್ರಕ್ಕಾಗಿ ದುಡಿದಿದ್ದೇನೆ ನಾನು. ಕ್ಷೇತ್ರದ ಗಲ್ಲಿ ಗಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಗೊತ್ತು. ನಿಮಗೆ ಯಾವ ನೈತಿಕತೆ ಇದೆ ಚಾಮರಾಜದಿಂದ ಸ್ಪರ್ಧಿಸಲು ಅಂತ ಪ್ರಶ್ನೆ ಮಾಡಿದ್ದಾರೆ. ಚುನಾವಣೆ ವೇಳೆ ಯದುವೀರ್ ಪರವಾಗಿ ಮತ ಕೇಳಿದ್ರ? ನಿಮಗೆ ತಾಕತ್ತಿಲ್ವಾ? ಹಿಂದೂ ಹುಲಿ ಅಂತೀರಾ? ನಿಮ್ಮ ಲೋಕಸಭಾ ಕ್ಷೇತ್ರದ ಬೇರೆ ಕ್ಷೇತ್ರದಲ್ಲಿ ಗೆದ್ದು ತೋರಿಸಿ. 56,000 ಲೀಡ್ ಕೊಟ್ಟ ಕಾರಣ ಇದೇ ಕ್ಷೇತ್ರ ಬೇಕಾ ನಿಮ್ಗೆ? ನನ್ನ ಬಲಿ ಪಡೆದು ನೀವು ಶಾಸಕರಾಗಬೇಕಾ ಎಂದು ಕಿಡಿಯನ್ನ ಕಾರ್ತಾ ಇದ್ದಾರೆ. 2028ಕ್ಕೆ ಯಾರಿಗೆ ಮುಖಭಂಗ ಆಗುತ್ತೆ ಕಾದು ನೋಡಿ. ಯಾರ ಕೊಡುಗೆ ಏನು ಎಂಬುದನ್ನ ಮುಂದೆ ಬಿಚ್ಚಿಡುತ್ತೇನೆ. ಈಗಾಗಲೇ ಕ್ಷೇತ್ರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ನಾನು ಈ ಕೆಲಸವನ್ನ ಮಾಡಿದ್ದೇನೆ. ಅಂದ್ರೆ ನಾಗೇಂದ್ರ ಹೇಳ್ತಾ ಇರುವಂತದ್ದು ಈಗಾಗಲೇ ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ, ಪಕ್ಷಕ್ಕಾಗಿ ಹಲವಾರು ಸೇವೆಯನ್ನ ಮಾಡಿದ್ದೇನೆ, ಗಲ್ಲಿ ಗಲ್ಲಿ ಕೂಡ ಗೊತ್ತು ನನಗೆ. ಇಷ್ಟೆಲ್ಲ ನಾನು ಸೇವೆ ಮಾಡಿದ್ದೀನಿ ಅಂತ ಅಂದ್ರೆ ಈಗ ಬಂದು ನಾನಲ್ಲಿ ಕ್ಷೇತ್ರದಿಂದ ಪರವಾಗಿ ನಾನಲ್ಲಿ ನಿಲ್ತೀನಿ, ಅಲ್ಲಿ ನಾನು ಸ್ಪರ್ಧಿಸ್ತೀನಿ ಅಂತ ಅಂದ್ರೆ ಅದು ಆಗಲ್ಲ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಮುಖಭಂಗ ಆಗುತ್ತೆ, ಕಾದ್ ನೋಡಿ ಅನ್ನುವಂಥ ಮಾತನ್ನ ಪ್ರತಾಪ್ ಸಿಂಹಗೆ ಹೇಳಿರುವಂಥದ್ದು. ಯಾಕಂದ್ರೆ ಇದೀಗ ಪ್ರತಾಪ್ ಸಿಂಹ ಪ್ರಸ್ತಾಪ ಮಾಡ್ತಾರೆ, ಅಂದ್ರೆ ಚಾಮರಾಜ ಕ್ಷೇತ್ರದಿಂದ ನಾನು ನಿಲ್ಬೇಕು, ಅಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅನ್ನುವಂಥ ಮಾತನ್ನ ಆಡ್ತಾರೆ. ಇದ್ರಲ್ಲಿ ನಂದು ಯಾವುದೇ ವೈಯಕ್ತಿಕ ಆಗದ ತಿಕ್ಕಾಟ ಇಲ್ಲ. ಅವರು ನೆನ್ನೆ ಮಾತಾಡಿದ್ರು ಅಂತ ನೀವು ಹೇಳೋದಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ನಂದೇ ಆದ ಅಂತ ರೀತಿಯಲ್ಲಿ ನಿಮ್ಮನ್ನೇನು ಪ್ರೆಸ್ ಮೀಟ್ ಕರೆದು ನಾನು ಈ ಥರ ಅಂತ ನಾನು ಹೇಳ್ತಾ ಇಲ್ಲ. ಅದು ಬದಲಾಗಿ ನೀವು ಕೇಳಿದಾಗ ನಾನೊಬ್ಬ ಜಿಲ್ಲಾ ಅಧ್ಯಕ್ಷರಾಗಿ ಆ ಸ್ಥಾನಕ್ಕೆ ಕೂತಾಗ ಬರ್ತೀವಿ. ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬಂದು ಒಂದಿನ ಓಡಾಡಿಲ್ಲ. ಯಾವ ನೈತಿಕತೆ ಕಂಡು ನಿಮ್ಗೆ ಇಲ್ಲಿ ಕೇಳ್ತೀರಿ? ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಂದು ಓಡಾಡಿದ್ರೆ ಭಾರತ ಜೊತೆ ನೀವು ಮತ್ತೆ ಯಾವ ನೈತಿಕತೆ ನಾವು ಮಾಡಿಲ್ವಾ? 56,000 ಲೀಡ್ ಕೊಟ್ಟ ತಕ್ಷಣ ನಿಮಗೆ ಇದೇ ಕ್ಷೇತ್ರ ಬೇಕಾ? ತಾಕತ್ತಿಲ್ವಾ ನಿಮಗೆ? ಹೋಗಿ ಇಡೀ ರಾಜ್ಯ ನಾಯಕರು ಇಂದು ಹುಲಿ ಅಂತ ಹೇಳ್ತೀರಿ, ಹೋಗಿ ಮಾಡಿ ನೀವು 8 ಕ್ಷೇತ್ರ ನಿಂತ್ಕೊಳ್ಳಿ. ಇಲ್ಲಿ ಇರುವಂಥವ್ರನ್ನೇ ನೀವು ಹೇಳ್ತೀರಿ ಬೇರೆಯವ್ರಿಗೆ, ಬಡವ್ರ ಮಕ್ಕಳುಗಳೇ ಬೇಕಾ ನಿಮಗೆ ಬಲಿ ತಗೊಳಕ್ಕೆ ಅಂತ? ಕಾರ್ಯಕರ್ತರೇ ಬೇಕಾ? ನನ್ನ ಬಲಿ ತಗೋಬೇಕಾ ನೀವು? ನನ್ನ ಬಲಿ ತಗೊಂಡು ನೀವು MLA ಆಗಬೇಕಾ? ನಾನು 30 ವರ್ಷದಿಂದ ಪಕ್ಷ ಗೆದ್ದಿಲ್ವಾ? ನೀವೇನು ಮಾಡಿದ್ದೀರಾ ಪಕ್ಷಕ್ಕೆ? 30 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಬಂತಿದ್ದೀನಿ. 32 ವರ್ಷ ಕೂತ್ಕೊಳ್ಳಿ, ಮುಂದೆ ದಿನಗಳಲ್ಲಿ ಹೇಳ್ತೀನಿ. ನಾನು 32 ವರ್ಷದಿಂದ ನಾನೇನು ಮಾಡಿದ್ದೀನಿ, ನಾನೇನು ಕಾರ್ಯಕ್ರಮ ಮಾಡಿದ್ದೀನಿ, ನಾನು ಎಷ್ಟು ಜನ ಕಾರ್ಯಕರ್ತರು ಕರ್ಕೊಂಬಂದಿದ್ದೀನಿ, ನಾನು ಎಷ್ಟು ಜನ ಗೆಲ್ಸಿದ್ದೀನಿ ಅಂತ ಹೇಳ್ತೀನಿ. ನೀವು ಎಷ್ಟು ಜನ ಗೆಲ್ಸಿದ್ದೀರಿ, ನೀವು ಎಷ್ಟು ಜನ ಕಾರ್ಯಕರ್ತರನ್ನ ಸಂಘಟನೆ ಮಾಡಿ ಕರ್ಕೊಂಬಂದಿದ್ದೀರಿ ಹೇಳಿ, ಬಹಿರಂಗವಾಗಿ ಚರ್ಚೆ ಆಗಲಿ. ನೋಡ್ರಿ, ಜನನೂ ಕೈ ಬಿಡೋಲ್ಲ, ನಮ್ಮ ಪಕ್ಷನೂ ಕೈ ಬಿಡೋಲ್ಲ. ಬರೆದು ಮಡಿಕೊಳ್ಳಿ. ಈ 2028ಗೆ ಯಾರಿಗೆ ಮುಖಭಂಗ ಆಗುತ್ತೆ ಅಂತ ನೀವು ಬರೆದು ಮಡಿಕೊಳ್ಳಿ. 2028ಗೆ ಯಾರು ಶಾಸಕರಾಗ್ತಾರೆ ಚಾಮರಾಜ ವಿಧಾನಸಭಾ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ತೀರ್ಮಾನ ಮಾಡಲಿ. ಪ್ರಾಮಾಣಿಕ ಓಪನ್ ಚಾಲೆಂಜ್. ಅದ್ರಲ್ಲಿ ಕಾರ್ಯಕರ್ತರು ಜೊತೆ ಇದ್ದಾರೆ, ನಮ್ಮ ಜೊತೆ. ಇಲ್ಲೇ ಚಾಲೆಂಜ್ ಮಾಡಿಸ್ತೀನಿ. ಇದ್ರಲ್ಲಿ ನಂದು ಯಾವುದೇ ವೈಯಕ್ತಿಕ ಆಗದ ತಿಕ್ಕಾಟ ಇಲ್ಲ. ಅವರು ನೆನ್ನೆ ಮಾತಾಡಿದ್ರು ಅಂತ ನೀವು ಹೇಳೋದಕ್ಕೆ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಇದ್ದೀನಿ. ನಂದೇ ಆದ ಈಗಾಗಲೇ ಚಾಮರಾಜನಗರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಾದ ಎಲ್ಲ ನಾಗೇಂದ್ರ ಅವರ ಮಾತಿದಾಗಿತ್ತು. ಯಾಕಂದ್ರೆ ನಿಮ್ಗೆ ನಿಲ್ಬೇಕು ಅಂತಂದ್ರೆ ನೀವು ನಮ್ಮನ್ನೇ ಬಲಿ ತೆಗೆದುಕೊಂಡು ನಿಲ್ಬೇಕಾ, ನೀವು ನಮ್ಮನ್ನೇ ಬಲಿ ತೆಗೆದುಕೊಂಡು ಗೆಲ್ಲಬೇಕಾ ಅನ್ನುವಂಥ ಮಾತನ್ನ ಆಡಿದ್ರು. ಆದ್ರೆ ನೀವು ಅಲ್ಲಿ ಕ್ಷೇತ್ರಕ್ಕಾಗಿ ಕೆಲಸ ಮಾಡಿದ್ದೀರಾ, ಅಲ್ಲಿ ದುಡ್ದಿದ್ದೀರಾ ಅಂತ ಅಂದ್ರೆ ಅದು ಮತದಾರರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಯಾರು ಕೂಡ ನಿಮ್ಮನ್ನ ಅಲ್ಲಿ ಸೋಲಿಸುವಂತ ಪ್ರಸಂಗ ಬರೋದಿಲ್ಲ, ಈ ಮಾತುಗಳು ಕೂಡ ಅಲ್ಲಿ ಬರೋದಿಲ್ಲ. ಯಾಕಂದ್ರೆ ಮತದಾರರು ಯಾರನ್ನ ಗೆಲ್ಲಿಸ್ಬೇಕು, ಯಾರನ್ನ ಗೆಲ್ಲಿಸಬಾರ್ದು, ಯಾರು ನಮ್ಮ ಕ್ಷೇತ್ರಕ್ಕೆ ಒಳಿತು ಅನ್ನುವಂಥದ್ದನ್ನ ಅದನ್ನ ಡಿಸೈಡ್ ಮಾಡ್ಕೊಂಡೆ ಅಲ್ಲಿ ನಿಮ್ಗೆ ಮತವನ್ನ ಹಾಕುವಂತ ಕೆಲಸ ಮಾಡ್ತಾರೆ ಅನ್ನುವಂಥದ್ದನ್ನ ಮಾತನ್ನ ಒಂದ್ ಕಡೆ ಆಡಿದ್ರೆ, ಇನ್ನೊಂದು ಯದುವೀರ್ ಅವರ ಪರ ನೀವು ಎಷ್ಟು ಮಟ್ಟಿಗೆ ಅಲ್ಲಿ ವೋಟಿಂಗಿಗಾಗಿ ಓಡಾಡಿದ್ರಿ, ವೋಟಿಂಗ್ ಆಗಿ ನೀವು ಅಲ್ಲಿ ಕೆಲಸ ಮಾಡಿದ್ರಿ ಅನ್ನುವಂಥ ಮಾತನ್ನ ಸಹಿತ ಆಡಿದ್ರು. ಈಗಾಗಲೇ ಯದುವೀರ ಕ್ಷೇತ್ರ ಅಂದ್ರೆ ಲಾಸ್ಟ್ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಮಾತನಾಡ್ತಾರೆ. ಅಂದ್ರೆ
ಯದುವೀರ್ ಮತ್ತು ಪ್ರತಾಪ್ ಸಿಂಹ ಸತತವಾಗಿ ಆ ಕ್ಷೇತ್ರದಲ್ಲಿ ಗೆಲ್ತ್ಕೊಂಡು ಅಲ್ಲಿ ಆ ಕ್ಷೇತ್ರದಿಂದ ಒಂದು ಕೆಲಸವನ್ನ ಮಾಡ್ಕೊಂಡು ಬಂದಿರ್ತಾರೆ. ಆದರೆ ಮೈಸೂರು ಕೊಡಗು ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆದರೆ ಅಲ್ಲಿ ಸಡನ್ ಆಗಿ ಬಿಜೆಪಿ ಅಂದ್ರೆ ಬದಲಾವಣೆ ಎಷ್ಟೊಂದು ಶಾಸಕರು ಮತ್ತು ಸಚಿವರ ಬದಲಾವಣೆಗಳು ಕೂಡ ಅಲ್ಲಿ ಆಗುತ್ತೆ. ಹಾಗಾಗಿ ಅಲ್ಲಿ ಯದುವೀರ್ ಅವರನ್ನ ನಿಲ್ಲಿಸಿ ಅಲ್ಲಿ ಯದುವೀರ್ ಕೂಡ ಅಲ್ಲಿ ಬಿಜೆಪಿ ಕಡೆಯಿಂದ ಗೆದ್ದು ಬರ್ತಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹಗೆ ಮಾತನಾಡಿದಂತ ನಾಗೇಂದ್ರ ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ಕೆಲಸ ಮಾಡಿದ್ರಿ, ಎಷ್ಟರ ಮಟ್ಟಿಗೆ ವೋಟಿಂಗ್ ಆಗಿ ನೀವು ಅಲ್ಲಿ ಅಂದ್ರೆ ಜನರ ಹತ್ರ ನೀವು ಹೋದ್ರಿ, ಅಲ್ಲಿ ಕೇಳಿದ್ರಿ ಅನ್ನುವಂಥ ಮಾತನ್ನ ಸಹಿತ ಆಡ್ತಾರೆ. ಹಿಂದೂ ಕಾರ್ಯಕರ್ತ, ಹಿಂದೂ ಹುಲಿ ಅಂತ ಮಾತಾಡ್ತೀರಾ ಅಲ್ವಾ? ಹಾಗಾದ್ರೆ ಹಿಂದೂ ಹುಲಿ ಅಂತ ಆಗಿ ಯಾರನ್ನ ನೀವು ಹೊಡಿತಾ ಇದ್ದೀರಾ, ಯಾರ ಹೊಟ್ಟೆ ಮೇಲೆ ನೀವು ಹೊಡೆಯೋಕೆ ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೀರಾ ಅನ್ನುವಂಥ ಮಾತನ್ನ ನಾಗೇಂದ್ರ ಆಡಿರುವಂಥದ್ದು. ಈಗಾಗ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 2028ರಲ್ಲಿ ಮುಖಭಂಗ ಆಗುತ್ತೆ. ನೀವು ಕಾದ್ ನೋಡಿ, ನೀವೇನೋ ಒಂದು ಪ್ಲಾನಿಂಗ್ ಎಲ್ಲ ಇಟ್ಕೊಂಡು ಈ ಕ್ಷೇತ್ರದಿಂದ ನಾನು ಗೆಲ್ಬೋದು ಅಂತ ನೀವು ಬರ್ತಾ ಇದ್ರೆ ಅದು ಸುಳ್ಳು, ನಿಮಗೆ ಮುಖಭಂಗ ಆಗುತ್ತೆ. ಜನ ನಮ್ಮನ್ನ ಗೆಲ್ಲಿಸ್ತಾರೆ, ಜನಕ್ಕೆ ಗೊತ್ತಿದೆ ಯಾರು ಎಷ್ಟು ಕೆಲಸ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಸಹಿತ ಆಡಿರುವಂಥದ್ದು.